ಲಿಯೋ ತಾತ ಥಾಮಸ್ ಅವರ ಅಧ್ಯಯನ ಕೊಠಡಿಗೆ ನೆಗೆದು ಬಂದನು. ಅವನ ಕೆಂಪು ಬಣ್ಣದ ಶೂಗಳು ಮರದ ನೆಲದ ಮೇಲೆ ಕಿರುಚುತ್ತಿದ್ದವು. ತಾತ, ಕಾವ್ಯ ಅಂದ್ರೆ ಏನು ಎಂದು ಅವನು ಕೇಳಿದನು. ಅವನ ಕಣ್ಣುಗಳು ಕುತೂಹಲದಿಂದ ವಿಸ್ತಾರವಾಗಿದ್ದವು. ತಾತ ಥಾಮಸ್ ನಕ್ಕರು. ಅವರ ಕಣ್ಣಿನಲ್ಲಿ ಒಂದು ಹೊಳಪಿತ್ತು ಮತ್ತು ಲಿಯೋನನ್ನು ಹತ್ತಿರಕ್ಕೆ ಕರೆದರು. ಕಾವ್ಯ, ನನ್ನ ಪ್ರೀತಿಯ ಲಿಯೋ, ತಾತ ಥಾಮಸ್ ಪ್ರಾರಂಭಿಸಿದರು, ಪದಗಳಿನ ರಹಸ್ಯದಂತೆ ಲಯ ಮತ್ತು ಪ್ರಾಸದಲ್ಲಿ ಅಡಗಿರುವ ರಹಸ್ಯಗಳು. ಅವರು ತಮ್ಮ ಜೇಬಿನಲ್ಲಿರುವ ಹಳೆಯ ಪುಸ್ತಕವನ್ನು ತಟ್ಟಿದರು. ನಾವು ಹೇಗೆ ಭಾವಿಸುತ್ತೇವೆ ಎಂಬುದನ್ನು ಭಾಷೆಯಿಂದ ಚಿತ್ರಿಸಿದಂತೆ ಇದು. ನೀವು ನನಗೆ ತೋರಿಸಬಲ್ಲಿರಾ ಎಂದು ಲಿಯೋ ಕೇಳಿದನು. ಕುರ್ಚಿಯ ತೋಳಿನ ಮೇಲೆ ಹತ್ತಿದನು. ತಾತ ಥಾಮಸ್ ನಕ್ಕರು ಮತ್ತು ತಮ್ಮ ಪುಸ್ತಕವನ್ನು ಹೊರತೆಗೆದರು. ಅದರ ಪುಟಗಳು ಮೃದುವಾಗಿ ಮತ್ತು ವಯಸ್ಸಿನಿಂದ ಹಳದಿ ಬಣ್ಣಕ್ಕೆ ತಿರುಗಿದ್ದವು. ಅವರು ತೊರೆಯ ಬಗ್ಗೆ ಪದ್ಯಗಳಿಂದ ತುಂಬಿದ ಪುಟವನ್ನು ತೆರೆದರು. ಕೇಳು ಎಂದು ಅವರು ಹೇಳಿದರು ಮತ್ತು ಕಡಿಮೆ ಸುಮಧುರ ಧ್ವನಿಯಲ್ಲಿ ಓದಲು ಪ್ರಾರಂಭಿಸಿದರು. ಲಿಯೋ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಕವಿತೆಯಲ್ಲಿ ವಿವರಿಸಿದಂತೆ ನುಣುಪಾದ ಕಲ್ಲುಗಳ ಮೇಲೆ ತೊರೆಯು ಗೊಣಗುತ್ತಿರುವುದನ್ನು ಅವನು ಕೇಳಿಸಿಕೊಳ್ಳಬಹುದಿತ್ತು. ವಾವ್! ಕವಿತೆ ಮುಗಿದಾಗ ಲಿಯೋ ಉದ್ಗರಿಸಿದನು. ಇದು ಪದಗಳಿಂದ ಮಾಡಿದ ಚಿತ್ರದಂತಿದೆ. ತಾತ ಥಾಮಸ್ ತಲೆಯಾಡಿಸಿದರು. ಖಚಿತವಾಗಿ, ಕಾವ್ಯವು ನಮ್ಮ ಸುತ್ತಲಿನ ಸೌಂದರ್ಯವನ್ನು ನಮಗೆ ತೋರಿಸುತ್ತದೆ. ಅವರು ಹೊರಗೆ ಹೋದರು ಮತ್ತು ತಾತ ಥಾಮಸ್ ಹುಲ್ಲುಹಾಸಿನ ಮೇಲೆ ಹಾರಾಡುತ್ತಿದ್ದ ಪ್ರಕಾಶಮಾನವಾದ ಕೆಂಪು ರಾಬಿನ್ ಅನ್ನು ತೋರಿಸಿದರು. ಅದು ಹೇಗೆ ಚಲಿಸುತ್ತದೆ ನೋಡಿ, ಒಂದು ಸಣ್ಣ ನೃತ್ಯದಂತೆ. ಅದು ಕಾವ್ಯ ಕೂಡ. ಲಿಯೋ ರಾಬಿನ್ ಅನ್ನು ನೋಡಿದನು. ನಂತರ ಆಕಾಶದಲ್ಲಿ ತೇಲುತ್ತಿದ್ದ ಬಿಳಿ ಮೋಡಗಳನ್ನು ನೋಡಿದನು. ಅವು ಪುಟದಾದ್ಯಂತ ತೇಲುತ್ತಿರುವ ಕವಿತೆಗಳಂತೆ ಕಾಣುತ್ತವೆ. ತಾತ ಥಾಮಸ್ ನಕ್ಕರು ಮತ್ತು ಹಳದಿ ಬಣ್ಣದ ತಲೆಯು ಹಸಿರಿನ ವಿರುದ್ಧ ಪ್ರಕಾಶಮಾನವಾಗಿರುವ ಡ್ಯಾಂಡೇಲಿಯನ್ನನ್ನು ಆರಿಸಿದರು. ಈ ಸಣ್ಣ ಹೂವಿನಲ್ಲೂ ಸಹ ಕವಿತೆ ಇದೆ. ಅದು ಆವಿಷ್ಕಾರಕ್ಕಾಗಿ ಕಾಯುತ್ತಿದೆ. ಲಿಯೋ ಡ್ಯಾಂಡಿಲಿಯನ್ನನ್ನು ಎಚ್ಚರಿಕೆಯಿಂದ ಸ್ಪರ್ಶಿಸಿದನು. ಹಾಗಾದರೆ ಪ್ರತಿಯೊಂದು ಕಾವ್ಯವಾಗಬಹುದೇ? ತಾತ ಥಾಮಸ್ ತಲೆಯಾಡಿಸಿದರು. ನೀವು ಹತ್ತಿರದಿಂದ ನೋಡಿದರೆ ಮತ್ತು ನಿಮ್ಮ ಹೃದಯದಿಂದ ಕೇಳಿದರೆ. ಲಿಯೋ ನಕ್ಕನು. ನಾನು ಆ ರಾಬಿನ್ ಬಗ್ಗೆ ಕವಿತೆ ಬರೆಯಲಿದ್ದೇನೆ. ಅವನು ಪೆನ್ಸಿಲ್ ಮತ್ತು ಕಾಗದವನ್ನು ಹುಡುಕಲು ಓಡಿಹೋದನು. ಅವನ ಹೃದಯವು ಸ್ಫೂರ್ತಿಯಿಂದ ತುಂಬಿತ್ತು. ತಾತ ಥಾಮಸ್ ಅವನು ಹೋಗುವುದನ್ನು ನೋಡಿದರು. ಅವರ ಮುಖದಲ್ಲಿ ನಗು ಹರಡಿತು. ಜಗತ್ತು, ಅವರು ಯೋಚಿಸಿದರು, ಕೇಳಲು ಕಾಯುತ್ತಿರುವ ರಹಸ್ಯಗಳಿಂದ ತುಂಬಿದೆ.